me is only sitting as me in you. These two only is talking to each other. Understand, I can only talk to me and give my understanding. I cannot talk to anybody else and give my understanding. ಯಾಕೋ ಮಗ ಟೆನ್ಷನಲ್ಲಿದ್ಯಾ? ರಜಾ, ಆ ಬುಕ್ ಸ್ಟೋರ್ ಬವ್ವಿಂಗೆ ಪ್ರೀತಿಯಿಂದ ಲವ್ ಲೆಟರ್ ತೊಗೊಂಡೋಗಿ ಕೊಟ್ರೆ ಜೆರಾಕ್ಸ್ ಎಷ್ಟು ಕೊಡ್ಲಿ ಅಂತ ಕೇಳ್ಬಿಡದ? ಲೇ, ಕರೆಂಟ್ ಇಲ್ದಿರೋ ಟೈಮಲ್ಲಿ ಆಲ್ ಔಟ್ ಹಾಕೋದು, ಕರೆನ್ಸಿ ಇಲ್ದಿರೋ ಟೈಮಲ್ಲಿ ಹುಡುಗಿ ಕಾಳು ಹಾಕೋದು ಎರಡು ವೇಸ್ಟ್ ರಜಾ. ಅಂಕಲ್ ಒಂದು ಡೈರಿ ಮಿಲ್ಕ್ ಕೊಡಿ. ಏನೋ ಇದು ಬೆಂಕಿ ಬ್ಯೂಟಿ. ಬಿಲೋ ಅವರೇಜ್ ಫಿಗರು ಮಗ. ನನ್ನಂತ ಬರ್ಗೆಟಿರೋನು ಗೊತ್ತೋ ಬಿಲೋ ಅವರೇಜ್ ಫಿಗರ್ ಬೆಲೆ ಏನು ಅಂತ. ನಿನ್ಗೆ ನನ್ ಫಸ್ಟ್ ಕೆಲಸ ನೋಡ್ಕೊಳ್ಳಲೇ. ದೇವ್ರ ಕೈ ಕೊಟ್ಟಿಲ್ವಾ, ಮಾಡ್ಕೊಂತೀನಿ ಬಿಡು. ಅಪ್ಪ ತಂದೆ. ಓಕೆ ಮೈ ಸನ್. ಹಲೋ ಹಲೋ, ಎಲ್ಲೋ ಇದ್ಯಾ? ನಮ್ಮಮ್ಮ ಅವಾಗಿಂದ ನಿನಗ್ ವೇಟ್ ಮಾಡ್ತಿದ್ದಾರೆ, ಬೇಗ ಬಂದ್ ಸಾಯ್. ಕ್ಲೋಸ್ ಯುವರ್ ಐಸ್. ರಜಾ, ಯಾವ ಪರ್ಫ್ಯೂಮ್ ಹಾಕಿರೋದ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೋ ಬೀದಿ ನಾಯಿಗಳು ಜಾಸ್ತಿ ಆಗ್ಬಿಟ್ಟಿದೆ ಈ ನಡುವೆ. ಆಂಟಿ, ಅಲ್ಯಾವ ನಾಯಿ ಕಾಣಿಸ್ತಾ ಇಲ್ವಲ್ಲ? ಅಲ್ವಾ? ಬರ್ಬಹುದೇನೋ ಅಂತ ದೂರ ಆಲೋಚನೆ. ಏನಪ್ಪ ನಿನ್ ಹೆಸರು? ಪ್ರಕಾಶ್. ಎಂ ಸೈಲೆಂಟ್. ಪ್ರಕಾಶ್ ಅಲ್ಲಿ ಎಂ ಬರದೇ ಇಲ್ವಲ್ಲ? ಅದಕ್ಕೆ ಸೈಲೆಂಟ್. ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ? ಅಮ್ಮ ಹೌಸ್ ವೈಫು, ಅಪ್ಪ ನನ್ನ 3rd ಇಯರ್ ಬರ್ತಡೆಗೆ ಕೇಕ್ ತರಕ್ಕೆ ಅಂತ ಹೋದವರು ವಾಪಸ್ ಬರಲೇ ಇಲ್ಲ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಒಂದ್ ಕೇಕ್ಗೆಲ್ಲ ಯಾರು ಕೊಡ್ತಾರೆ ಆಂಟಿ ಕಂಪ್ಲೇಂಟು? ನಾನ್ ಹೇಳಿದ್ದು ಕೇಕ್ ಬಗ್ಗೆ ಅಲ್ಲ, ನಿಮ್ ತಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಆಂಟಿ, ಅದನ್ನ ಕೊಡಕ್ ಹೋದಾಗೆ ಗೊತ್ತಾಗಿದ್ದು ನಮ್ಮಪ್ಪ ಮಿಸ್ಸಿಂಗ್ ಕಂಪ್ಲೇಂಟ್ ತಗೋಣ ಲೇಡಿ ಕಾನಿಸ್ಟೇಬಲ್ ಜೊತೆನೆ ಓಡೋಗವನೆ ಅಂತ. ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ? ಆಂಟಿ, ಒಂದ್ 2 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. 2 ಕೋಟಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ಬೇಕು ಅಂತಿದ್ಯಾ? ಯಾವಾಗ? ಆಂಟಿ, ಇವಾಗ ಅಕೌಂಟಲ್ಲಿ ಒಂದ್ 2,000 ಇದೆ. ಬ್ಯಾಂಕ್ ಅವ್ರು ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಸೇರಿಸಿ 2 ಕೋಟಿ ಆಗಿದ ತಕ್ಷಣ ಮಾಡಾಕ್ತೀನಿ. ತಡ ಮಾಡಲ್ಲ, ಫುಲ್ ಸ್ಪೀಡ್ ನಾನು ಸ್ಟಾರ್ಟ್ ಮಾಡಾಕ್ತೀನಿ. ಏಯ್, ನಾನು ಕೇಳಿದ್ದು ನಿನ್ನ ಕೆಲ್ಸದ ಬಗ್ಗೆ. ಏನ್ ಕೆಲ್ಸ ಮಾಡ್ಕೊಂಡಿದ್ಯಾ? ಕಲೆಕ್ಟರ್. ವಾಟ್? ಕಲೆಕ್ಟರ್. ವಾಟ್? ಕಲೆಕ್ಟರಾ? ಯು ಮೀನ್ ಕಲೆಕ್ಟರ್? ಐ ಆಮ್ ಸೋ ಸಾರಿ. ಬೇಬಿ, ಏನ್ ಮಾಡ್ತಿದ್ಯಾ? ಕಾಫಿ ಸರ್ವ್ ಮಾಡು. ಇಲ್ಲಿ ಪರವಾಗಿಲ್ಲ. ಯಾವ ಡಿಸ್ಟ್ರಿಕ್ಟ್ಗೆ ಸರ್? ಅದು ಮೆಜೆಸ್ಟಿಕ್ ಥಿಯೇಟರ್. ಸ್ಟಾಪ್ ಇಟ್. ಥಿಯೇಟರ್ಗ? ಹೌದಮ್ಮ, ಥಿಯೇಟ್ರಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ತೀನಿ. ಅದು 2 ಕಲೆಕ್ಟ್ರೇ ಅಲ್ಲ ಅಂತಂದೆ. ಸಾರಿ ಆಂಟಿ, ಸಾರಿ. ವಾಟ್ ದ ಫ್ರಾಗ್? ನೀನ್ ಹೇಗೋ ನನ್ನ ಮಗಳನ್ನ ಪಟಾಯಿಸ್ದೆ ಆಂಟಿ. ನಮ್ ಕ್ಲಾಸಲ್ಲಿ ನನ್ ಮುಂದೆ ಡೆಸ್ಕಲ್ಲಿ ಐಶ್ವರ್ಯ ಕೂರ್ತಾಳೆ, ಅಂದ್ರೆ ನಿಮ್ ಮಗಳು. ಅವಳು ಮುಂದೆ ವಿದ್ಯೆ ಕೂರ್ತಾಳೆ. ಒಂದಿನ ನನ್ ಪೆನ್ನು ವಿದ್ಯೆ ಕಾಲ್ ಹತ್ರ ಬಿದ್ದೋಯ್ತು. ನಾನ್ ಐಶ್ವರ್ಯಗೆ, ಅಂದ್ರೆ ನಿಮ್ ಮಗಳಿಗೆ, ವಿದ್ಯೆಗಳು ಪೆನ್ ಎತ್ಕೊಡಕ್ಕೆ ಅಂದೆ. ಆದ್ರೆ ನಿಮ್ ಮಗಳು ಐಶ್ವರ್ಯ ತಾನೇ ಖುದ್ದಾಗಿ ಎದ್ದು ಹೋಗಿ ಬಗ್ಗಿ ಪೆನ್ ಎತ್ಕೊಂಬಂದು ನನಗ್ ಕೊಟ್ಲು. ಆ ಹೆಲ್ಪಿಂಗ್ ನೇಚರ್ ನೋಡಿ ನನ್ಗೆ ಲವ್ ಆಗೋಯ್ತು ಆಂಟಿ. ನಿನಗ್ ಹೆಂಗಮ್ಮ ಇವನ ಮೇಲೆ ಲವ್ ಆಯ್ತು? ಮಮ್ಮಿ, ಅದೇ ಕ್ಲಾಸ್ ರೂಮ್ ಅಲ್ಲಿ ನನ್ ಪೆನ್ ಕ್ಯಾಪ್ ಕಳ್ದೋಗಿತ್ತು ಮಮ್ಮಿ. ಇಡೀ ಕ್ಲಾಸ್ ಅವ್ರ ಹತ್ರ ಒಂದ್ ಎಕ್ಸ್ಟ್ರಾ ಪೆನ್ ಕ್ಯಾಪ್ ಇದ್ರೆ ಕೊಡಿ, ಒಂದ್ ಎಕ್ಸ್ಟ್ರಾ ಪೆನ್ ಕ್ಯಾಪ್ ಇದ್ರೆ ಕೊಡಿ ಅಂತ ಕೇಳ್ದೆ. ಯಾರು ಕೊಟ್ಟಿಲ್ಲ ಮಮ್ಮಿ. ಆದ್ರೆ ಇವನು ಪೆನ್ ಕ್ಯಾಪ್ ಕೊಟ್ಟಿದ ತಕ್ಷಣ ಲವ್ ಆಗೋಯ್ತಾ? ಇಲ್ಲ ಮಮ್ಮಿ, ನನ್ಗೋಸ್ಕರ ಹೊಸ ಪೆನ್ನೇ ತಂದ್ಕೊಟ್ಟ. ಓ ಮಮ್ಮಿ, ಈಗಿನ ಕಾಲದಲ್ಲಿ ಜನರು ಇನ್ಸ್ಟಾಗ್ರಾಮ್ ಪೋಸ್ಟ್ನೇ ಯಾರು ಶೇರ್ ಮಾಡಲ್ಲ, ಅಂಥದ್ರಲ್ಲಿ ಪೆನ್ ಶೇರ್ ಮಾಡ್ದ ಮಮ್ಮಿ. ಆ ಹೆಲ್ಪಿಂಗ್ ನೇಚರ್ ನೋಡಿ ನನ್ಗೂ ಇವನ್ ಮೇಲೆ ಲವ್ ಆಗೋಯ್ತು. ನನ್ ರಾಣಿ.
ಆಂಟಿ ಇನ್ನೊಂದು ರೀಸನ್ ಹೇಳ್ತೀನಿ. ಏನು ಬೇಡ. ಈ ರೀಸನ್ ಕೇಳಿ ಸಾಕಾಯ್ತು ನಂಗೆ. ನನಗೆ ಈ ಸಂಬಂಧ ಓಕೆ. ವಧು ದಕ್ಷಿಣೆ ಯಾವಾಗ ಕೊಡ್ತೀಯಾ? ಅಲ್ಲ ಆಂಟಿ, ವರದಕ್ಷಿಣೆ ನೀವು ನನಗ್ ಕೊಡ್ಬೇಕಲ್ವಾ? ನನಗ್ ಕೊಡಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ನೀನು ನನ್ ಹತ್ರ ವರದಕ್ಷಿಣೆ ತಗೊಂಡ್ರೆ ನಿನ್ನ ಪೊಸಿಷನ್ ಹೇಗಿರುತ್ತೆ ಅಂತ ಒಂದ್ಸತಿ ಆ ಕಡೆ ನೋಡು. ಕೆನ್ನೆ ಕಡಿತಿದೆ ಸ್ವಲ್ಪ ಕೆರಿ. ಏನ್ ಮುಖ ನೋಡ್ತಿದ್ಯಾ ಕೆರಿ? ಕೆನ್ನೆ ಕಿತ್ತೋಳಕಂಗ್ ಕೆರಿತೀನಿರು. ಸಾಕು ಕೆಡ್ದಿದ್ದು, ಹೋಗ್ ಬಾತ್ರೂಮ್ ಕಮೋಡ್ ಕ್ಲೀನ್ ಮಾಡು. ಏನ್ ನಾನಾ? ಇನ್ನೇನ್ ನಾನ್ ಮಾಡ್ಲಾ? ವರದಕ್ಷಿಣೆ ಇಸ್ಕೊಂಡಿಲ್ವಾ? ಬೇಡ 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 ಅಲ್ವಾ? ಬೇಡ, ಈ ಜೀವನ ಬೇಡ ನನ್ಗೆ. ಬೇಡ ಅಲ್ವಾ? ಬೇಡ 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 ಬೇಡ. ಅದೇ ನೀನು ನನಗೆ ವಧು ದಕ್ಷಿಣೆ ಕೊಟ್ರೆ ಹೇಗಿರುತ್ತೆ ಅಂತ ಸ್ವಲ್ಪ ಮೇಲ್ ನೋಡು. ಲೇ, ಕೆನ್ನೆ ಮೇಲೆ ಕಡಿತಾ ಇದೆ ಕೆರಿ. ಏನ್ ಮಗ ನೋಡ್ತೀಯ ಕೆರಿ? ಸಾಕ್ ಕೆರ್ದಿದ್ದು, ಬಾತ್ರೂಮ್ ಕಮೋಡ್ ಕ್ಲೀನ್ ಮಾಡೋಗು. ನಾನ್ ಯಾಕೆ ಕ್ಲೀನ್ ಮಾಡ್ಲಿ? ಯಾಕೆ ನಿಮ್ಮ ಅಮ್ಮನ ವಧು ದಕ್ಷಿಣೆ ಇಸ್ಕೊಂಡಿಲ್ಲ? ಹೋಗು. ಆಡ್ತಾಳ ಹಂಗೆ. ಹೋಗ್. ಈ ತರ ಜೀವನ ಬೇಕು, ಈ ತರ ಜೀವನ ಅಲ್ವಾ? ಬೇಕಲ್ವಾ? ಬೇಕು. ಹಾಗಾದ್ರೆ ವಧು ದಕ್ಷಿಣೆನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಲಿ? ಕಮಿಂಗ್ ಸೂನ್, ಕಮಿಂಗ್ ಸೂನ್. ತಂದ್ಬಿಡ್ತೀನಿ. ತಂದ್ಬಿಡ್ತೀನಿ. ರಿಯಲಿ? ಬರ್ತೀನಿ. See you soon. See you. ಏಯ್, ಬರ್ತೀನಿ. ಕುತ್ಕೋ ಕುತ್ಕೋ. ಬಾಯ್. ಈ ಇನ್ಸ್ಟಾಗ್ರಾಮ್ ನೋಡಕ್ಕೆ ಬೇಜಾರು. ಈ ನಡುವೆ ಹುಡುಗಿರು ಮೈ ತುಂಬಾ ಬಟ್ಟೆ ಹಾಕೊಂಡ್ ರೀಲ್ಸ್ ಮಾಡ್ತಾವ್ರೆ. ಪಾಪ ಹೇಳಪ್ಪ, ನಿಮ್ಮ ಅಮ್ಮನ್ ಗುಡ್ದವನೆ. ಇವತ್ತು ನಮ್ ಇಂಗ್ಲಿಷ್ ಟೀಚರ್ದು ಬರ್ತ್ಡೇ ಇತ್ತು. ವಿಶ್ ಮಾಡಿದ್ದಕ್ಕೆ ಚಾಕ್ಲೇಟ್ ಜೊತೆ ಒಂದ್ ಪಪ್ಪಿ ಕೊಟ್ರು. ನನ್ಗೂ ಹೇಳತ್ತಾನೆ, ನಾನು ವಿಶ್ ಮಾಡ್ತಾ ಇರ್ಲಿಲ್ವಾ? ಹೌದಾ? ವಿಶ್ ಮಾಡೋ ಚಿಂತೆ ನನ್ಗಿಲ್ ಹೊಟ್ಟೆ ಉರಿತಿದೆ. ಏಕೆ, ಯಾವಾಗಿಂದ? ಪಕ್ಕದ ಮನೆ ಪಾರು ಡಬಲ್ ಡೋರ್ ಫ್ರಿಡ್ಜ್ ತಂದಾಗಿಂದ. ಅಂಟೆ, ನಮ್ಮ ಮನೆಗ್ ಡಬಲ್ ಡೋರ್ ಫ್ರಿಡ್ಜ್ ತಂದಿದ್ರಲ್ಲ, ಅದಕ್ ಪೂಜೆಗ್ ಬರ್ಬೇಕಂತ ನಮ್ಮ ಅಮ್ಮನ್ ಕರಿತಾವಳೆ. ನಿಮ್ಮ ಅಮ್ಮಂಗ್ ಹೋಗಿ ಹೇಳು, ಪೂಜೆ ಮಾಡಿರೋ ಕಾಸನ್ನ ಹಂಗೆ ಎತ್ತಿಟ್ಕೊಳಕ್ಕೆ. ನೆಕ್ಸ್ಟ್ ಮಂತ್ EMI ಆಗುತ್ತೆ. ಹೆಂಗೋ ನೀವು ಕ್ಯಾಶ್ ಕೊಟ್ಟು ತಂದಿರಲ್ಲ, ಫೈನಾನ್ಸ್ಗೆ ತಂದಿರ್ತೀರಾ. ಓ, ನೀವೇನ್ ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿದ್ದೀರಾ? ತೆಗೆದು ತೋರ್ಸಮ್ಮ. ಲೇ, ನೆನ್ನೆ ತಾನೇ ಬಟ್ಟೆ ಕ್ಲಿಪ್ ತಗೊಬಂದಿದ್ದೀನಿ, 100 ರೂಪಾಯಿ ಕೊಟ್ಟು, ಫುಲ್ ಕ್ಯಾಶ್. ಮತ್ತೆ ಇವತ್ತು ನೆಲ ವರ್ಷ ಮ್ಯಾಟ್ ತಗೊಬಂದಿದ್ದೀನಿ, 250 ರೂಪಾಯಿ ಕೊಟ್ಟು, ಅದು ಫುಲ್ ಕ್ಯಾಶ್. ಅಮ್ಮ ತಾಯಿ, ನೀನ್ ಫ್ರೀ ಇದ್ರು ಪೂಜೆಗ್ ಮಾತ್ರ ಬರ್ಬೇಡ. ಓಹೋ, ಇವ್ನ್ ಕರೆದ ತಕ್ಷಣ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತಾರೆ ಇಲ್ಲಿ. ಹೋಗಲೇ, ಇಲ್ಲಾಂದ್ರೆ ನಿಮ್ ಮನೆಗೆ ಬಂದ್ ಇದ್ಬಿಡ್ತೀನಿ ನೋಡು. ನೋಡಿದ್ರ ಎಲ್ಲ ನಿಮ್ಮಿಂದಾನೆ. ಬರ್ಬೇಡ ಅಂತಿದ್ದಾನೆ. ನಾನ್ ನೋಡಿದ್ರೆ ರೆಡಿಯಾಗಿ ನಿಂತಿದ್ದೀನಿ. ಲೈ, ನಿನ್ನ ಕಾಲ್ ಮೇಲೆ ನೀನೇ ಕಲ್ಲೆತ್ ಹಾಕೊಂಡು ಎಲ್ಲೋ ಕಿಲೋಮೀಟರ್ ದೂರದಾಗಿರೋನ್ ಮೇಲೆ ದೂರ ತಾಕೋ ತಪ್ಪು ಕಣೆ. ಡೈಲಾಗ್ಗಳು ಹೊಡಿಯೋದ್ ಕಲ್ತ್ಬಿಟ್ಟಿದ್ರ ಈ ನಡುವೆ ನೀವು. ಡೈಲಾಗ್ಗಳು ಫಸ್ಟ್ ಬಟ್ಟಿಗೆ ಬೀಚ್ ಹಾಕ್ಬಿಟ್ಟು ಬೇರೆ ಬಟ್ಟಿಗೆ ಹಾಕೋಗು. ಊರಕ್ ಮುಂದೆ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ ಅಲ್ಲ ಆಡ್ಸ್ಕೊಂಡು. ಹಲೋ, ಹೇಳೋ. ನಮ್ಮಮ್ಮ ಯಾಕೋ ಮದ್ವೆಗ್ ಒಪ್ಪಂಗ್ ಕಾಣ್ತಿಲ್ಲ ಕಣೋ. ಓ ಹೌದಾ? ಮೊಮ್ಮಗನ್ ಕರ್ಕೊಂಡೋಗಿ ಒಪ್ಸಿದ್ರೆ? ಏಯ್, ಬರೀ ಇಂಥದೆಯ. ಲೈ, ಒಂದ್ ಕೆಲ್ಸ ಮಾಡು, ನಿಮ್ಮಮ್ಮನ್ಗೆ ಕ್ಲೋಸ್ ಫ್ರೆಂಡ್ಸ್ ಯಾರಾದ್ರೂ ಇರ್ತಾರಲ್ವಾ, ಅವ್ರ ಕಡೆಯಿಂದ ಹೇಳ್ಸು. ಹಾ, ಒಬ್ಳು ಫ್ರೆಂಡ್ ಇದ್ದಾಳೆ, ಅವಳು ಅಮ್ಮನ್ಗೆ ಕ್ಲೋಸ್. ಅವಳ ಕಡೆಯಿಂದ ಹೇಳ್ಸ್ ನೋಡ್ತೀನಿ. ಸೂಪರ್. ಗೋಲ್ಡು, ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬರ್ತೀನಿ. ಹುಷಾರಾಗಿ ಬಾಗ್ಲಾಕೊಂಡ್ ಮಲಿಕೋ. ಓಕೆ ಮುದ್ದು, ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲಮ್ಮ ನಿನ್ ಗಣ್ಣ? ಅಯ್ಯೋ, ನೈಟ್ ಶಿಫ್ಟ್ ಹೋದ, ಮಾರ್ನಿಂಗ್ ಬರ್ತಾನೆ, ನೀನ್ ಬಾ. ಚಿಂತಾಮಣಿ ನೀನು. ಆಗಿದ ತಕ್ಷಣ ಕರೆದ್ಬಿಟ್ಟೆ. ಅಣ್ಣ, ಕೇಶು ಅಣ್ಣ. ಓ, ಏನಮ್ಮ ಸ್ನೇಹ, ನೀನಿಲ್ಲಿ? ಏನಿಲ್ಲ ಅಣ್ಣ, ಇವಾಗ ತಾನೇ ಊಟ ಆಯ್ತು, ಮಗುನ್ ಕರ್ಕೊಂಡು ವಾಕಿಂಗ್ ಬಂದಿದ್ದೆ. ಮತ್ತೆ ಏನ್ ಮಾಡ್ತಾವ್ ನಿನ್ ಗಂಡ? ಅಲ್ಲೇ ಕಾಲೇಜಾಗಿದ್ದಾಗ ಕ್ರಿಶ್ಚನ್ಗೆ ಕೂದ್ಲಿರೋ ನನ್ನ ಮಗನ್ ಮೇಲೆನೆ ನನಗ್ ಕ್ರಶ್ ಆಗೋದು ಅಂತ ಪುಂಕ್ತಾ ಇದ್ದಲ್ಲ, ನಿನ್ ಗಂಡ ತಲೆಮ್ಯಾಗ 2 ಕೂದ್ಲು ಇಲ್ಲಲ್ಲೇ. ನೀನ್ ಹಾಕಿ ಶಾಪನೆ. ನಾನೇನೆ ಆಗ್ದೆ ಶಾಪ? ನನ್ ಲವ್ ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನಿಂಗೆ ಬಾಣ್ಲಿ ಅಂತ ಗಂಡನೇ ಸಿಗ್ತಾನೆ ಅಂದಲ್ಲಪ್ಪ, ಅದಕ್ಕೆ ಅಂತ ಸಿಕ್ತ. ಏನ್ ಮಾಡೋಳೆ ನಿನ್ ಹೆಂಡ್ರು ಅಡ್ಗೆ? ಇವತ್ ನನ್ ಗಂಡ ನುಗ್ಗೆಕಾಯಿ ಸಾರು ಮುದ್ದೆ ಮಾಡು ಅಂದಿದ್ರು, ಅದೇ ಮಾಡಿದ್ದೆ. ಲೈ, ನಾನೊಂದ್ ಜೋಕ್ ಹೇಳ. ಬೆಂಗಳೂರಿಂದ ಧರ್ಮಸ್ಥಳಕ್ಕ ಒಂದ್ ಬಸ್ ಹೋಗ್ತಾ ಇತ್ತು. ಪ್ಯಾಸೆಂಜರ್ಗಳೆಲ್ಲ ಹತ್ತಿದ್ರು. ಒಬ್ಬನ್ ಮಾತ್ರ
ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಬಸ್ಸ ಓಡಾಡ್ತಾವನೆ. ಕಂಡಕ್ಟರ್ ಅವನ್ನ ನೋಡ್ಬಿಟ್ಟು, ಯೋ ಯಾಕೆಯ್ಯ ಓಡಾಡ್ತಾ ಇದ್ಯಾ, ಸೀಟಿಗೆ ಖಾಲಿಗವಲ್ಲ ಕೂತ್ಕ ಅಂದ. ಇವನು ಪರವಾಗಿಲ್ಲ ಸರ್ ನಾನು ನಿಂತ್ಕೊಂತೀನಿ ಅಂದ. ಸರಿ, ಬಸ್ಸು ಹಾಸನಕ್ಕೋಯ್ತು. ಹಾಸನಾಗೂ ಇವನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾವನೆ. ಕಂಡಕ್ಟರ್ ಇವನ್ನ ನೋಡ್ಬಿಟ್ಟು, ಯಾಕೆಯ್ಯ ಓಡಾಡ್ತಾ ಇದ್ಯಾ, ಸೀಟಿಗೆ ಖಾಲಿಗವಲ್ಲಯ್ಯ ಕುತ್ಕ ಅಂದ. ಪರವಾಗಿಲ್ಲ ಸರ್ ನಂಗೇನು ತೊಂದರೆ ಇಲ್ಲ ಅಂದ. ಸರಿ, ಊಟಕ್ಕೆ ನಿಲ್ಸಿದ್ರು. ಊಟದಾಗೂ ಇವನು ನಿತ್ಕೊಂಡ್ ತಿಂತಾವನೆ. ಮತ್ತೆ ಆ ಕಂಡಕ್ಟ್ರು, ಯಾಕೆಯ್ಯ ನಿತ್ಕೊಂಡ್ ತಿಂತಾ ಇದ್ಯಾ, ಆರಾಮಾಗಿ ಕುತ್ಕೊಂಡ್ ತಿನ್ನು ಅಂದ. ಆದ್ರೂ ಇವನು ಪರವಾಗಿಲ್ಲ ಸಾರ್ ಅಂದ. ಹಂಗೆ ಧರ್ಮಸ್ಥಳ ನಿಯರ್ ಬೈ ಹೋಯ್ತು. ಯಾಕೆಯ್ಯ ಓಡಾಡ್ತಾ ಇದ್ಯಾ, ಪರವಾಗಿಲ್ಲ ಸರ್ ನಂಗೆ. ಕೊನೆಕ ಧರ್ಮಸ್ಥಳದಾಗ ಬಸ್ ಇಳಿಸಿದ್ರ ಕಂಡಕ್ಟರ್ಕ BP ಬಂದು ಪಿತ್ತ ನತ್ತಿಗೇರಿ ಅವನ್ನ ಕರೆದ್ಬಿಟ್ಟು, ಯೋ ಯಾಕೆ ಏನು ಓಡಾಡ್ತಾ ಇದ್ಯಾ, ಸೀಟಿಗೆ ಖಾಲಿಗವತ್ತಾನೆ, ಆರಾಮಾಗಿ ಕುತ್ಕೊಂಬೋದು, ಇಲ್ಲ ಮಲ್ಕೊಂಬೋದು, ಇಲ್ಲ ಒದ್ದಾಡ್ಬೋದು, ನೀನ್ ಯಾಕೆ ನಿತ್ಕೊಂಡು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ಯಾ ಅಂತ ಕೇಳಿದಕ್ಕ ಆ ಪ್ಯಾಸೆಂಜರ್ ಏನಂದ ಗೊತ್ತಾ, ಸಾರ್ ಬೆಂಗಳೂರಿಂದ ಧರ್ಮಸ್ಥಳಕ್ಕ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಮಕ್ಕಂಡಿದ್ನಿ, ಅದಕ್ಕೆ ಅಂದ. ಅಲ್ವಾ? ಸರಿ ಅಣ್ಣ, ನಾನಿನ್ ಹೊರಡ್ತೀನಿ. ನೀನೇ ನಮ್ಮ ಮನೆ ತನಕ ಬಂದು ಹೊಡ್ತೀನಿ ಅಂತೀಯಲ್ಲ, ಒಂಚೂರು ಕಾಫಿ ಕುಡ್ಕೊಂಡು ಹೋಗ್ಬಾ. ಇರ್ಲಿ ಪರವಾಗಿಲ್ಲ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ಬಾರಮ್ಮ ಇರ್ಲಿ. ಬೇಡ ಅಣ್ಣ, ನಿಮ್ ಹೆಂಡತಿ ಏನಾದ್ರೂ ಅನ್ಕೋತಾರೆ. ಎಲ್ರ ತರ ಅಲ್ಲಮ್ಮ ನನ್ನ ಹೆಂಡತಿ ಗೋಲ್ಡು. ಲೇಟ್ ಆಗ್ತಿದೆ ಅಣ್ಣ, ಪರವಾಗಿಲ್ಲ, ನಾನು ಏ, next time ನೀನಿರು. ಬರ್ತೀನಿ. ಈ ನನ್ ಮಗ ಏನಕ್ಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾವನೆ? ಹಲೋ ಮುದ್ದು, ಗೋಲ್ಡು ಊಟಕ್ಕೆ ರೆಡಿ ಮಾಡು. ಯಾಕೆ ಡ್ಯೂಟಿಗೆ ಹೋಗಿಲ್ವಾ? ಕೆಲಸ ಕ್ಯಾನ್ಸಲ್ ಆಯ್ತು, ಬರ್ತಾ ಇದೀನಿ. ಏನು ಕ್ಯಾನ್ಸಲ್ ಆಯ್ತಾ? ಮನೆಗೆ ಬರ್ತಾ ಇದ್ದೀರಾ? ಅಯ್ಯೋ ಎದಳೋ ಮೇಲೆ ನನ್ ಗಂಡ ಬರ್ತಾನೋ. ಬೆಳಿಗ್ಗೆ ಬರ್ತಾನ ಅಂದಲ್ಲೇ. ಅಯ್ಯೋ ನಂಗೇನ್ ಕನ್ಸ ಬಿದ್ದಿತ್ತು, ನಡಿಯೋ. ಅಯ್ಯೋ ನಿನ್ನ ಮಕ ಮುಚ್ಚೋಗ, ನಿನ್ ಗಂಡು ಮಕ ಮುಚ್ಚೋಗ, ಹೇಳೋ ಒತ್ತು ಗೊತ್ತು ಇಲ್ದಿರಿ ಯಾವಾಗಂದ್ರೆ ಅವಾಗ ಮನೆಗೆ ಬರ್ತಾನ ಅವನು. ಅಯ್ಯೋ ನೀ ಸಾಮಾನ್ಗಳೆಲ್ಲ ಎತ್ಕೊಂಡೇನೋ. ಹೀರೆ ಎಲ್ಲ ಎತ್ಕೊಂತೀನಿ ಒಂದ್ ನಿಮಿಷ. ತಂದೆ ನಿಂಗ್ ನಡಿ ಮೊದ್ಲು. ಅಯ್ಯೋ ಬರ್ಬೇಕತ್ರ ನಾನು ಇಂಟರ್ವ್ಯೂ ನೋಡ್ಬಾರ್ದಾಗಿತ್ತು. ಅಣ್ಣ, ಕೇಶು ಅಣ್ಣ. ಓ ಐಶು, ಏನಮ್ಮ ಇಷ್ಟೊತ್ತಲ್ಲಿ? ಸುಮಿ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಓ ಹೌದಾ, ಸರಿ ಬಾ, ಒಳಗಡೆ ಇದ್ದಾಳೆ. ಅಯ್ಯೋ ರಾಮಕೃಷ್ಣ. ಹಾ, ಇವ್ಳು ತಗೊಳ್ಳೋ ನಿನ್ ಫೋನು. ಗೋಲ್ಡು ಹಲೋ ಸುಮಿ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತೆ. ಸರಿ ಮನೆಗ್ ಬಾ. ಹೌದಾ, ಸರಿ ಸರಿ ಬರ್ತೀನಿ. ಪುರಾಣ